ಹಾಯ್, ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಳ್ಳು ಬೆಲ್ಲ ಜೋರಾಗಿ ತಿಂದ್ರಾ? ಅಲ್ಲೆಲ್ಲ ಚೆನ್ನಾಗಿದೆಯಾ ಕಬ್ಬು ಕಚ್ಚಿ? ಬನ್ನಿ, ನೆಕ್ಸ್ಟ್ 48 ಅವರ್ಸ್ ಏನಾಗುತ್ತೆ ಅಂತ ನೋಡೋಣ. ಸ್ಮಾಲ್ ಆಗಿ ಪಿಕೆ ಕಾರ್ಡ್ ರೀಡಿಂಗ್ ಮಾಡೋಣ. ಇದು ಮೊದಲಿಗೆ ಫೈಲ್ ನಂಬರ್ 2, ಇದು ಸೆಕೆಂಡ್, ಬ್ಲೂ ಒನ್. ಬಾಟಮ್ ಆಫ್ ದಿ ಡೆಕ್ ಸನ್ ಇದೆ. ಯೋಚನೆ ಮಾಡಬೇಡಿ, ಕಾರ್ಡಲ್ಲಿ ಏನೇ ಬಂದ್ರು ನಿಮ್ ಜೀವನ ಇನ್ ಮುಂದೆ ಸನ್ಶೈನ್ ಆಗುತ್ತೆ. ಯು ಆರ್ ಬಿಕಮ್ ಎ ಸನ್ಶೈನರ್. ಸೂರ್ಯನ ಹಾಗೆ ಅಂಬರವೇರಿ ಅಂಬರವೇರಿ, ಸೂರ್ಯನು ಬಂದಾನು ಹಂಗೆ ನಿಮ್ ಜೀವನ ಬದಲಾಗ್ತಾ ಹೋಗುತ್ತೆ. ಓಕೆ, ಡೆವಿಲ್ ಕಾರ್ಡ್ ಬಂತು. ಇದಕ್ಕೆ ಯಾಕೋ ಎಕ್ಸ್ಟ್ರಾ 2 ಕಾರ್ಡ್ ಆಡ್ ಆಯ್ತು. ನೋಡೋಣ. ಓಕೆ, ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಕೆಲವ್ರದ್ದು ರಿಯೂನಿಯನ್ ಆಯ್ತಂತೆ ಕೇಳಿ ತುಂಬಾ ಖುಷಿ ಆಯ್ತು. ಐ ಆಮ್ ವೆರಿ ಸೋ ಹ್ಯಾಪಿ. ಸಾಧ್ಯ ಆದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ. ಈಗಾಗಲೇ ಮೆಚುರಿಟಿ ಬಂದಿದೆ ನಿಮಗೆ. ಇನ್ನಷ್ಟು ಮೆಚೂರ್ ಆಗಿ ಬಿಹೇವ್ ಮಾಡಿ, ಬುದ್ಧಿವಂತರಾಗಿ. ಮೊದಲನೇ ವರ್ಗ ಬ್ರೌನ್ ಕಾಫಿಗೆ ಏನ್ ಮೆಸೇಜ್ ಕೊಡ್ತಾರೆ ಏಂಜಲ್ಸ್? ನೋಡೋಣ. ಏಂಜಲ್ಸ್, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಈ ಶಫಲಿಂಗ್ ರೌಂಡ್ನ. ಯಾರಿಗೋ ತುಂಬಾ ಪ್ರೀತಿ ಇದೆ. ಹೊಡೆದಾಟ. ಕೈಯಲ್ಲಿರೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ ಕೈಯಲ್ಲಿ ಎಷ್ಟೊಂದು ಅವಕಾಶ ಇದೆ, ಎಲ್ಲ ಇದೆ. ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರ ಕಡೆ ಎಲ್ರೂ ಗಮನ ಇರುತ್ತೆ. ಓಕೆ, ಏಂಜಲ್ಸ್ ಮೆಸೇಜ್ ಏನಿದೆ? ಏನಿದೆ 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 ಏನೇನೋ ಇದೆ. ನೋ, ಯಾರಿಗೋ ಗೊತ್ತಿಲ್ಲ. ನೋ ಏನ್ ಕೇಳಿದ್ರಿ? ಸೀಕ್ರೆಟ್ ಆಗಿ ಏನೋ ಕೇಳ್ಕೊಂಡ್ರ? ನಂಗೆ ಗೊತ್ತಿಲ್ದಂಗೆ. ಸುಮ್ಮನೆ ತಮಾಷೆ ಮಾಡಿದೆ, ಸೀರಿಯಸ್ ಆಗಿರ್ತೀರಾ ಅಂತ. ಬನ್ನಿ, ಯೂನಿಕಾರ್ನ್ ಮೆಸೇಜಸ್. ಓಕೆ, ಥ್ಯಾಂಕ್ ಯು ಏಂಜಲ್ಸ್. ಸಿಕ್ಕಿಂಗ್ ಗುಡ್. ಇರೋ ಪರಿಸ್ಥಿತಿಲೇ ಒಳ್ಳೇದು ಹುಡುಕಿ, ಕೆಟ್ಟದ್ರಲ್ಲೂ ಒಳ್ಳೇದು ಹುಡುಕಿ. ಅದನ್ನೇ ಏಂಜಲ್ಸ್ ಮೆಸೇಜ್ ಅಲ್ಲಿ ಕೊಡೋದು. ಯಾವಾಗ್ಲೂ ಏಂಜಲ್ಸ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ ಪರಿಸ್ಥಿತಿ ಇರೋದ್ರಲ್ಲಿ ಚೆನ್ನಾಗೇ ಇದೆ, ಅದ್ರಲ್ಲಿ ಒಳ್ಳೆತನನ ಹುಡುಕಿ, ಆ ಪರಿಸ್ಥಿತಿಲಿ ಒಳ್ಳೆ ಪಾಠ ಕಲೀರಿ, ಎಲ್ಲಾದ್ರಲ್ಲೂ ಪಾಸಿಟಿವಿಟಿ ನೋಡಿ ಅಂತಾನೆ ಹೇಳೋದು ಏಂಜಲ್ಸ್. ಓಕೆ, ಥ್ಯಾಂಕ್ ಯು. ಓಹೋ, ಯಾರಿಗೋ ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀರಾ? ಏನೇ ಹೇಳೋದಿದ್ರು ತಾಳ್ಮೆಯಿಂದ ಪ್ರೀತಿಯಿಂದ ಹೇಳಿ. ಬನ್ನಿ, ಲೆಟ್ಸ್ ಶುರು ಮಾಡೋಣ. ಬ್ಲೂ, ಇದೇನು ಐಸ್ ಕ್ರೀಮ್ ಕಲರ್. ಬ್ರೌನ್. 1 2 3 ಶಾಲೆಗೆ ಹೊರಡು. ಈಗ ಪಾಠ ಶುರು ಮಾಡೋಣ. ಬನ್ನಿ, ಯಾರು ಮೊದಲನೇದು ಚೂಸ್ ಮಾಡಿದೀರಾ? ಓಹೋ, ಡೆವಿಲ್. ಕ್ವಿಕ್ ಮೆಸೇಜ್. ನೆಕ್ಸ್ಟ್ 48 ಅವರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ತುಂಬಾ ವೇಟ್ ಮಾಡ್ತಾ ಇರೋ ಎಕ್ಸ್ ನಿಮ್ಮ ಹತ್ರ ವಾಪಸ್ ಬರ್ಬೋದು. ಇಲ್ಲ, ಮೆಸೇಜ್ ಮಾಡಿ ನೀವೇನೋ ಒಂದು ಮೆಸೇಜ್ಗೆ ವೇಟ್ ಮಾಡ್ತಿದ್ರೆ ಅದು ನೋ ಅಂತ ಆನ್ಸರ್ ಬರ್ಬೋದು. ನೀವು ಎಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಆನ್ಸರ್ ನೋ ಅಂತ ಬರ್ಬೋದು ನೆಕ್ಸ್ಟ್ 48 ಅವರ್ಸ್ ಅಲ್ಲಿ. ಮತ್ತೆ ನೀವು ಬಿ ಕೇರ್ಫುಲ್ ಆಗಿರ್ರಿ. ಕೆಲವರು ಫಿಸಿಕಲಿ ಮೂವ್ ಮಾಡ್ಬಿಡ್ತೀರಾ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹಂಗೆಲ್ಲ ಮಾಡ್ಕೊಂಬೇಡಿ, ಪ್ರೊಟೆಕ್ಟಿವ್ ಆಗಿರಿ. ನಮ್ಮ ಜೀವನ ನಮ್ಮ ಕೈಲಿರ್ಬೇಕು. ಹಾಗಾಗಿ ವೇಟಿಂಗ್ ಲಿಸ್ಟ್ ಅಲ್ಲಿ ಏನಿರ್ತೀರಾ, ಏನೋ ಒಂದ್ ಸುದ್ದಿ ಕಾಯ್ತಾ ಇದ್ರೆ ಅದು ನೋ ಅಂತ ಬರುತ್ತೆ. ಮತ್ತೆ ನಿಮ್ಗೆ ಯಾವುದೋ ಒಂದು ಕ್ಲಾರಿಟಿ ಇರಲ್ಲ, ಇವ್ರನ್ನ ಹೆಂಗ್ ನಂಬೋದು ಅಂತ. ತುಂಬಾ ದಿವಸದಿಂದ ಕ್ಲಾರಿಟಿನೇ ಸಿಕ್ಕಿರಲ್ಲ. ಆ ಕ್ಲಾರಿಟಿ, ಮೆಂಟಲಿ ಕ್ಲಾರಿಟಿ ನಿಮಗ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ ದುರಭ್ಯಾಸದಿಂದ ದೂರ ಇರಿ. ಮತ್ತೆ ಜೀವನದಲ್ಲಿ
ನೋ ಅಂತ ಇದೆ. ಹಾಗಂತ ನೋ ಅಂತ ಆಗಿದ ತಕ್ಷಣ ನೀವು ಅದನ್ನ ನೆಗೆಟಿವ್ ಆಗಿ ತಗೊಂಬೇಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಿದ್ದು ಅದು, ಹೇಗೆ ಆ ಪರಿಸ್ಥಿತಿನ ನಿಭಾಯಿಸ್ತೀರಾ ಅಂತ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಸ್ಟ್ರಾಂಗ್ ಆಗಿರಿ. ಅನ್ಲೈಕ್ಲಿ ನೀವ್ ಅನ್ಕೊಂಡಂಗೆ ಆ ವ್ಯಕ್ತಿ ಆಗ್ಲಿ ಆ ಪರಿಸ್ಥಿತಿ ಆಗ್ಲಿ ಇಲ್ಲ, ಬೇರೆ ರೀತಿನೇ ಇದೆ. ಹಾಗಾಗಿ ಅದನ್ನ ಎದುರಿಸೋ ಧೈರ್ಯನ ತಂದ್ಕೊಳ್ಳಿ. ಲಿಸನಿಂಗ್, ನೀವ್ ಆಗ್ಲೇ ಹೇಳ್ದಾಗೆ ಏನೋ ಪ್ರಶ್ನೆ ಇದೆ, ಏಂತಕ್ಕೋ ಯಾವ್ದೋ ಒಂದು ಉತ್ತರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಆ ಉತ್ತರ ನೋ ಅಂತ ಬರುತ್ತೆ. ಮತ್ತೆ ಆ ವ್ಯಕ್ತಿ ಏನಿದ್ದಾರೆ, ವ್ಯಕ್ತಿ ಆಗ್ಲಿ ಪರಿಸ್ಥಿತಿ ಆಗ್ಲಿ, ಅದ್ರದ್ದು ಮುಖವಾಡ ಆಗ್ಲಿ ಅಥವಾ ಅದಕ್ಕೆ ಏನ್ ಸಸ್ಪೆನ್ಸ್ ಇತ್ತೋ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಕೇಳಿಸ್ಕೊಳಕ್ಕೆ ತಯಾರಾಗಿರಿ. ನಿಮ್ ಅಂತರಾತ್ಮನ ಒಪ್ಪಿಸಿ, ಅದಕ್ಕೆ ಅದು ಏನ್ ಬರ್ತಿದ್ಯೋ ಅದು ನಿಜ ಅಂತ ಒಪ್ಕೊಳ್ಳಿ. ಎಸ್, ಇನ್ನರ್ ಸ್ಟ್ರೆಂತ್ ಆಗ್ಲೇ ಹೇಳ್ದೆ, ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ಏನೇ ಬಂದ್ರು ಸ್ಟ್ರಾಂಗ್ ಆಗಿ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ. ಯಾರೇ ಬಂದ್ರು ಬಾ 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 ನಾ ರೆಡಿ ಅಂತ ರೆಡಿಯಾಗಿರಿ. ಓಕೆ, ನನ್ನ ವಿಶಸ್ ನಿಮ್ ಜೊತೆ ಇದೆ. ಸ್ಟೇ ಸ್ಟ್ರಾಂಗ್ ಆಗಿರಿ. ಯಾರು ಇದು ಬ್ಯೂಟಿಫುಲ್ ಇದನ್ನ ಚೂಸ್ ಮಾಡಿದೀರಾ ನೋಡೋಣ. ಓಕೆ, ಪಾಯಲ್ 1 ಟೋಟಲ್ ಅಪೋಸಿಟ್ ಪಾಯಲ್ 2. ಎಸ್, ತುಂಬಾ ಜವಾಬ್ದಾರಿ, ಪ್ರೀತಿ, ಎಂಪರರ್ ನಿಮ್ಮ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಎಸ್, ವಾಪಸ್ ಬರ್ತಾ ಇದ್ದಾರೆ ಅವರು. ಹೊಸ ಪ್ರಪೋಸಲ್ ಬರ್ತಿದೆ. ಏನಾದ್ರೂ ನೀವು ಕೂಡ ಸುದ್ದಿಗೆ ಕಾಯ್ತಾ ಇದ್ರೆ ಆ ಸುದ್ದಿ ನಿಮ್ಗೆ ಸಕ್ಸಸ್ ಆಗಿ ಬರುತ್ತೆ. ಈ ಎಸ್ ಅಂತ ಗುಡ್ ನ್ಯೂಸ್ ಬರುತ್ತೆ. ಪಾಯಲ್ 1ಗೆ ಪಾಪ ಬ್ಯಾಡ್ ನ್ಯೂಸ್ ಆಗಿದೆ, ಏನು ಮಾಡಕ್ಕಾಗಲ್ಲ. ಜೀವನ ಒಂದಿನ ಹಿಂಗೆ ಒಂದಿನ ಹಂಗೆ. ಪಾಯಲ್ 2ಗೆ ಗುಡ್ ನ್ಯೂಸ್ ಬರ್ತಾ ಇದೆ. ವಿಕ್ಟರಿ ಅವಾರ್ಡ್, ಗುಡ್ ನ್ಯೂಸ್, ಮೆಸೇಜು, ಫೋನ್ ಕಾಲು, ಪ್ರಪೋಸಲ್ ಎಲ್ಲ ಬರ್ತಿದೆ. ಯಾಕೆ ಅಂದ್ರೆ ತುಂಬಾ ಪ್ರೀತಿ ಇರೋ ವ್ಯಕ್ತಿ ನಿಮ್ ಜೀವನಕ್ಕೆ ವಾಪಸ್ ಬರ್ತಿದ್ದಾರೆ. ಅವರಲ್ಲಿ ನಿಮ್ಗೆ ತುಂಬಾ ಪ್ರೀತಿ ಕಾಣಿಸುತ್ತೆ, ನೀವು ತುಂಬಾ ಕೇರ್ ಮಾಡ್ತೀರ ಅಂತ. ಅವ್ರು ಬಂದಾಗ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ, ಕ್ಲಿಯರ್ ಆಗಿ ಮಾತಾಡಿ. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬಂದಿದೆ. ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಿ. ಇಫ್ ಯು ಬಿಲೀವ್, ನೀವು ನಂಬಿದ್ರೆ ಮಾತ್ರ ಇದು ಮುಂದುವರಿಯುತ್ತೆ, ಇಲ್ಲಾಂದ್ರೆ ಅದಲ್ಲೇ ಕಟ್ ಆಗುತ್ತೆ. ಲಾಫ್ಟರ್ ಅಟ್ರಾಕ್ಟ್ಸ್ ಯೂನಿಕಾರ್ನ್. ನಗ್ನಗ್ತಾ ಇರಿ, ಸಂತೋಷವಾಗಿರಿ. ಅಫ್ಕೋರ್ಸ್ ದುಡ್ಡು ಕೂಡ ಬರ್ತಾ ಇದೆ. ಎಸ್, ಮದರ್ ಅರ್ತ್, ನೇಚರ್ ಲವರ್. ಸ್ವಲ್ಪ ಹಸಿರು ತರಕಾರಿಗಳನ್ನ ತಿನ್ನಿ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಸ್, ನಿಮ್ ಜೀವನಕ್ಕೆ ಪ್ರೀತಿ ವಾಪಸ್ ಬರ್ತಾ ಇದೆ. ಸಕ್ಸಸ್ ತಗೊಂಡ್ ಬರ್ತಾ ಇದ್ದಾರೆ ನಿಮ್ ಜೀವನಕ್ಕೆ. ನೋಡಿ, ಸಕ್ಸಸ್ ತಗೊಂಡ್ ಬರ್ತಾ ಇದ್ದಾರೆ. ಯಾರು ಇದನ್ನ ಚೂಸ್ ಮಾಡಿದೀರೋ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ 48 hours ಬಂದೇಳಿ ಯಾರ ಜೀವನಕ್ಕೆ ವಾಪಸ್ ಬಂದ್ರು ಅಂತ. ಇದು ಹೇಳಿ ಯಾರಿಗ್ ಮೋಸ ಮಾಡಿ ಹೋದ್ರು ಅಂತ. ಎಸ್, ಟವರ್ ಮೂಮೆಂಟ್. ಆಹಾ, ಎಸ್, ನಿಮ್ ಜೀವನದಲ್ಲಿ ಸಡನ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆ ತರ ನಿಮ್ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಲಿ ಅಥವಾ ರಿಲೇಶನ್ ಆಗಿರ್ಲಿ, ಯಾರೋ ಒಬ್ರು ವಾಪಸ್ ಬರ್ತಾ ಇದ್ದಾರೆ. ಅಗೇನ್ ಅವರು ಏನೋ ಗಿಫ್ಟ್ ತಗೊಂಡು, ಫ್ರೆಂಡ್ಸ್ ಅಂದ್ರೆ ಇದ್ ತಗೊಂಡು, ನಿಮ್ ಮುಗ್ಧ ಇನೋಸೆನ್ಸ್ ಚಿಕ್ಕ ಹುಡುಗರಾಗಿದ್ದಾಗ ಹೇಗಿದ್ರಿ ಆ ತರ ಇನೋಸೆನ್ಸ್, ನಿಮ್ ಮುಗ್ಧ ಪ್ರೀತಿ ಆಗಿರ್ಬೋದು ಅಥವಾ ಎಕ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಲಿ, ಅವರು ವಾಪಸ್ ಬರ್ತಾ ಇದ್ದಾರೆ. ಅಗೇನ್ ಅದ್ರಲ್ಲಿ ತುಂಬಾ ಫೈಟಿಂಗ್ ಇದೆ. ಅವ್ರು ವಾಪಸ್ ಸುಮ್ನೆ ಬಂದಿಲ್ಲ, ತುಂಬಾನೇ ಫೈಟ್ ಮಾಡ್ಕೊಂಡು, ನೀವು ಬೇಕು ಅಂತ ನಿಂತ್ಕೊಂಡು ಜಗಳ ಯುದ್ಧ ತರ ಎಲ್ಲ ಮನೇಲಿ ವಾಗ್ವಾದ ಎಲ್ಲ ಮಾಡಿ ಬಂದಿದ್ದಾರೆ. ನಿಮ್ ಇಬ್ರು ಮಧ್ಯೆ ತುಂಬಾನೇ ಜಗಳ ಗಿಗ್ಳ ಬಂದ್ಮೇಲೆ ಆಗೋ ಸಾಧ್ಯತೆ ಕೂಡ ಇದೆ. ಆಮೇಲೆ ನಿಮ್ಮ ಕೆಲವ್ರಿಗೆ ಇಲ್ಲಿ ಇನ್ನೊಂದು ಮೆಸೇಜ್ ಏನಿದೆ ಅಂದ್ರೆ, ನಿಮ್ಮ ತುಂಬಾ ಬೆಸ್ಟ್ ಫ್ರೆಂಡು ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡು ಅಥವಾ ಲವರು, ತುಂಬಾ ಕೇರಿಂಗ್ ಕನ್ಸರ್ನ್ ಇದ್ದವರು ಸಡನ್ ಆಗಿ ಚೇಂಜ್ ಆಗ್ಬಿಟ್ಟು ನಿಮ್ ಜೊತೆ ಯುದ್ಧ ಮಾಡ್ಕೊಂಡು, ಅಂದ್ರೆ ಯುದ್ಧ ಅಂದ್ರೆ ಕತ್ತಿ ಯುದ್ಧ ಅಲ್ಲ, ಮಾತಿನ ಯುದ್ಧ ಮಾಡಿ ನಿಮ್ಮನ್ ಬಿಟ್ಟು ನಿಮ್ ಜೊತೆ ರಿಲೇಶನ್ಶಿಪ್ ಕಟ್ ಮಾಡ್ಕೊಳೋ ಸಾಧ್ಯತೆ ಇದೆ. ಬಿ ಕೇರ್ಫುಲ್, ಸೈಲೆಂಟ್ ಆಗಿ ಇದ್ಬಿಡಿ. ಏನೇ ಮಾತಾಡಿದ್ರು ಹೂ ಅನ್ಕೊಂಡ್ ಸುಮ್ನೆ ಇದ್ಬಿಡಿ. ಅಥವಾ ನಿಮ್ಗೆ ಪರಿಸ್ಥಿತಿ ಹ್ಯಾಂಡಲ್ ಮಾಡಕ್ ಬಂದ್ರೆ ಸಮಾಧಾನವಾಗಿ ಪ್ರೀತಿಯಿಂದ ಇನ್ನೋಸೆಂಟ್ ರೀತಿಲಿ ಪಾಪು ತರ ಹ್ಯಾಂಡಲ್ ಮಾಡಿ. ಬಿ ಕೇರ್ಫುಲ್ ಆಗಿರಿ. ಇದ್ರಲ್ಲಿ 2 ಮೆಸೇಜ್ ಬರ್ತಿದೆ. ಕೆಲವ್ರಿಗೆ ವಾಪಸ್ ಬರ್ತಾ ಇದಾರೆ, ಕೆಲವ್ರಿಗೆ ವಾಪಸ್ ಬಿಟ್ಟು ಹೋಗ್ತಾ ಇದಾರೆ.
ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ತುಂಬಾ ಕೆಟ್ಟಿದೆ, ಯೋಚನೆ ಮಾಡಬೇಡಿ, ಆರೋಗ್ಯ ಸರಿ ಹೋಗುತ್ತೆ. ಬಿಗ್ ಹ್ಯಾಪಿ ಚೇಂಜಸ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಈ ಪರಿಸ್ಥಿತಿ ಅವ್ರು ಬಿಟ್ಟೋದ್ರು ಕೂಡ ಅದು ನಿಮ್ಗೆ ಒಳ್ಳೇದೇ ತರುತ್ತೆ. ಅವ್ರು ಹೋಗಿರೋರು ವಾಪಸ್ ಬಂದ್ರು ಕೂಡ ಅದು ನಿಮ್ಗೆ ಒಳ್ಳೇದೇ ತರುತ್ತೆ. ಬಿಟ್ಟೋದ್ರು ಅಂದ್ರೂ ಬೇಜಾರ್ ಮಾಡ್ಕೊಂಬೇಡಿ, ಅದ್ರಲ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ವಾಪಸ್ ಬಂದ್ರು ಅಂದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದ್ರಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇಂಪ್ರೂವಿಂಗ್ ಹೆಲ್ತ್, ಬಿಗ್ ಹ್ಯಾಪಿ ಚೇಂಜ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಹಾಗಾಗಿ ಯೋಚನೆ ಮಾಡಬೇಡಿ. ಎಸ್, ಯು ಆರ್ ಬ್ಲೆಸ್ಡ್ ವಿತ್ ಮೆಜೆಸ್ಟಿ ಅಂಡ್ ವಿಷನ್ ಪವರ್. ನಿಮ್ ಜೀವನ ಹೆಂಗಿರ್ಬೇಕು ಅಂತ ನೀವು ಡಿಸೈಡ್ ಮಾಡಿ. ಯಾಕೆ ಅಂದ್ರೆ ನಿಮ್ ಜೀವನಕ್ಕೆ ನೀವೇ ಕಿಂಗು. ನಿಮ್ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಬರ್ತಾ ಇದೆ. ಎಸ್, ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡಿ. ಆಗ್ಲೇ ಹೇಳ್ದಾಗೆ ಯಾರೇ ಬಂದ್ರು ಅಷ್ಟೇ, ಯಾರೇ ಹೋದ್ರು ಅಷ್ಟೇ, ನಿಮ್ಮ ಜೀವನ ನಿಮ್ ಕೈಲಿ, ನಿಮ್ಮ ಜೀವನದ ನಿರ್ಧಾರ ನೀವು ತಗೊಬೇಕು. ಹಾಗಾಗಿ ಯೋಚನೆ ಮಾಡಿ, ಸ್ವಲ್ಪ ಎಮೋಷನಲ್ ಬ್ಯಾಲೆನ್ಸ್ ನ ಕಂಟ್ರೋಲ್ ತಗೊಳ್ಳಿ. ನಿಮ್ ಜೀವನ ಭಾವನೆಯಲ್ಲಿ ಹರಿದು ಹೋಗ್ಬಾರ್ದು, ನಿಮ್ ಭಾವನೆನ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಪೈಲ್ 1, ಪ್ಲೀಸ್ ಸ್ಟೇ ಸ್ಟ್ರಾಂಗ್. ಏನೂ ಆಗಲ್ಲ. ಏನೇ ಆದ್ರೂ ನಮ್ಗೆ ಅದು ಒಂದು ಅನುಭವದ ಪಾಠ ಅಂತ ತಗೊಳ್ಳಿ. ಏನೇ ಆದ್ರೂ ನಿಮ್ ಇನ್ನರ್ ಸ್ಟ್ರೆಂತ್ ನ ಬಿಟ್ಕೊಡ್ಬೇಡಿ. ಹಾಗಾಗಿ ಪಾಸಿಟಿವ್ ಆಗಿರಿ. ಹೋಪ್ ಯು ಲೈಕ್ ಇಟ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.